ದೇಶ ಅದೆಲ್ಲ ರೈತರನ್ನ ನಂಬ್ಕೊಂಡಿರೋದು. ರೈತರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಈಗ ಕೋಲಾರಲ್ಲಿ 350 ರೂಪಾಯಿ ಟೊಮೆಟೊ ಹೋಗುತ್ತೆ, ಇಲ್ಲಿ 200 ರೂಪಾಯಿ ಹೋಗುತ್ತೆ. ಏನಂದರೆ ಕಾರಣ ಬೈಯರ್ಸ್ಗೆ ಇಲ್ಲಿ ಅನುಕೂಲ ಇಲ್ಲ. ಒಂದು ಕಡೆ ದೊಡ್ಡ ವಿಸ್ತೀರ್ಣದಲ್ಲಿ ಮಾಡಿದ್ರೆ ಬೈಯರ್ಸ್ ಬರ್ತಾರೆ, ಮತ್ತು ಅಮಾಲಿಗಳು ವೆಹಿಕಲ್ಸು ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇರುತ್ತೆ. ಅದು ಬೇರೆ NH 7 ಆಗೋದ್ರಿಂದ ಆ ಕಡೆ ಬೈಯರ್ಸ್ ಎಲ್ಲ ಬಾಗೇಪಲ್ಲಿಗೆ ಬಂದುಬಿಡ್ತಾರೆ. ದೊಡ್ಡ ಮಟ್ಟದಲ್ಲಿ ಆ ಹೆಸರು ಕೂಡ ನಿಮಗೂ ಇರುತ್ತೆ. ದಯವಿಟ್ಟು ಈ ಜಾಗನ ಇನ್ನೂ ಇದ್ದರೆ ಇನ್ನೂ ಒಂದು 25 ಇಟ್ಕೊಂಡಿದ್ದಾರೆ. ಇನ್ನೊಂದು ಒಂದು ಕಡೆ ಇದ್ದರೆ ನಮ್ಮ ಏಷ್ಯಾದಲ್ಲೇ ನಂಬರ್ 1 ಮಾರ್ಕೆಟ್ ಆಗುತ್ತೆ ಬಾಗೇಪಲ್ಲಿ. ಈ ಕಡೆ ಏನಾಗಿದೆ, ಎಲ್ಲ ಟೊಮೆಟೊ ಬೆಲೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ 3 lakhs ಬರ್ತಾ ಇದೆ. 3 ಲಕ್ಷ ಟೊಮೆಟೊ ಬಾಕ್ಸ್ ನಾವು APMC ಬರ್ತಾ ಇದ್ದೀವಿ. ಆದ್ದರಿಂದ ಈಗ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತಗೊಂಡು ತಾವು ಹೇಳಿರೋ ಪಾಯಿಂಟ್ಸ್ ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ನಾವು ಎಷ್ಟಾಗುತ್ತೋ ಅಷ್ಟು ನಾವು ಒಂದು APMC ಮಾರುಕಟ್ಟೆ ಮತ್ತು ಉನ್ನತ ಮಟ್ಟದಲ್ಲಿ ಬಾಗೇಪಲ್ಲಿನಲ್ಲಿ ಆಗಲಿ ಅಂತ ನೀವು ಆಶಿಸ್ತಿದ್ದೀರಾ. ಅದ್ರ ಪ್ರಕಾರನೇ ನಾವು ನಮ್ಮ ಕಡೆಯಿಂದ ಎಷ್ಟು ನಾವು ಸಾಧ್ಯ ಆಗುತ್ತೋ ಅಷ್ಟು ಜಮೀನ ನಾವು ಅಲ್ಲಿ ಒಂದು 50 ಎಕರೆ ಬೇಕಿದೆ. ಬರೋದಕ್ಕೆ ಕಾರಣ ಏನಂದರೆ NH 7 ಆಗಿದೆ. ಯಾವುದೇ ವೆಹಿಕಲ್ ಈಗ ನಾರ್ತ್ ಇಂಡಿಯಾಗೆ ಹೋಗ್ಬೇಕಂದ್ರೆ ನಮ್ಮ ಬಾಗೇಪಲ್ಲಿ ಮೇಲೇ ಹೋಗ್ಬೇಕು. ಅದರಿಂದ ರೈತರು ಕೂಡ ರೇಟ್ ಕೂಡ ಜಾಸ್ತಿ ಸಿಗುತ್ತೆ. ಅದು ರೈತರಿಗೆ ರೇಟ್ ಸಿಕ್ಕಿದಾಗ ಅವ್ರಿಗೂ ಒಂಥರ ಅನುಕೂಲ ಆಗುತ್ತಲ್ಲ ಮೇಡಮ್. ಅದಕ್ಕೋಸ್ಕರ ದಯವಿಟ್ಟು ಇನ್ನು 50 ಎಕರೆ ನೀವು ಮಾಡಿದ್ದೀರಾ, ಬಟ್ ಇದರಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಕೊಡಕ್ಕೆ ಹೋಗಬೇಡಿ ಮೇಡಮ್. ಸರ್ವೆ ನಂಬರ್ 46ರಲ್ಲಿ ನಾವೆಲ್ಲ ಶಾಸಕರಿಗೆ ಮತ್ತು ತಹಶೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ವಿ. ಇನ್ನು ಬಾಗೇಪಲ್ಲಿಯಲ್ಲಿ ಯಥೇಚ್ಛವಾಗಿ ಟೊಮೆಟೊ ಬರ್ತಾ ಇದೆ, ಇಲ್ಲಿ ಒಳ್ಳೆ ಬೆಲೆ ಸಿಗಬೇಕು ರೈತರಿಗೆ, ಒಂದು ದೊಡ್ಡ ಮಟ್ಟದಲ್ಲಿ ಜಾಗ ಬೇಕು ಅಂತ ಅದನ್ನು ಕೂಡ ಗುರುತಿಸಿದ್ರು. ಆದರೆ ಇತ್ತೀಚೆಗೆ ಅದನ್ನು ಬೇರೆ ಇಲಾಖೆಯವ್ರಿಗೆ ನೀಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಿ ಇವತ್ತೆಲ್ಲ ನಾವೆಲ್ಲ ಅದರ ವಿರುದ್ಧ, ಯಾಕಂದರೆ ಆ ಜಾಗವನ್ನು ಮಾರ್ಕೆಟ್ಗೆ ರಿಸರ್ವ್ ಮಾಡಬೇಕು, ಬೇರೆ ಇಲಾಖೆಗೆ ಕೊಡಬಾರ್ದು. ಯಾಕಂದರೆ ಈಗಾಗಲೇ ಕೈಗಾರಿಕಾ ವಲಯ ಆಗ್ತಾಯಿದೆ. ಅಲ್ಲಿ ಈ ಸಂದರ್ಭದಲ್ಲಿ ಏನಾದರೂ ಮಾಡದೇ ಇದ್ದರೆ ಮತ್ತು ಇಂಡಸ್ಟ್ರಿಯಲ್ ಏರಿಯಾಗೆ ಏನಾದರೂ ಅದು ಹೊರಟೋದ್ರೆ ಮತ್ತು ಮಾರ್ಕೆಟ್ಗೆ ಜಾಗ ಸಿಗೋದು ಕಷ್ಟ. ಈ ಸುತ್ತಮುತ್ತ ಎಲ್ಲೂ ಕೂಡ ಅಂಥ ಜಾಗ, ಸರ್ಕಾರದ ಜಾಗ ಇಲ್ಲ. ಅಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಈಗಾಗಲೇ ಕೋಲಾರ, ಚಿಂತಾಮಣಿ ಬಿಟ್ಟರೆ ಬಾಗೇಪಲ್ಲಿನೇ ಒಂದು ಸುಮಾರು ದಿನ 3 ಲಕ್ಷ ಟೊಮೆಟೊ ಬಾಕ್ಸ್ ಬರ್ತಾಯಿದೆ. ಬಾಗೇಪಲ್ಲಿ ಮಾರ್ಕೆಟಿಗೆ 3 ಲಕ್ಷ ಬಾಕ್ಸ್ ಬರ್ತಾಯಿದೆ. ಸುಮಾರು 200 ದೊಡ್ಡ ಲಾರಿಗಳು ಬರ್ತಾಯಿದೆ, 12 ಟೈರ್ಸು. ಇಷ್ಟು ಬೇಕು ಅಂದರೆ ದೊಡ್ಡ ವಿಸ್ತೀರ್ಣದಾಗೆ ಜಾಗ ಬೇಕಾಗುತ್ತೆ. ಈಗಾಗಲೇ ಸರ್ಕಾರ 50 ಎಕರೆ ಜಾಗ ನಿಗದಿ ಮಾಡಿದ್ದಾರೆ. ಚಿಂತಾಮಣಿಯಲ್ಲಿ ಕೂಡ 300 ಎಕರೆಯಲ್ಲಿ ಮಾರುಕಟ್ಟೆ ಮಾಡ್ತಾಯಿದ್ದಾರೆ. ಇದು ಕೂಡ ಆ 50 ಎಕರೆ ಏನಿದೆ ನಮ್ಮ ಮಾರ್ಕೆಟ್ಗೆ ಏನು ತಾವು ಅದನ್ನು ರಿಸರ್ವ್ ಮಾಡಿದರೆ ಅದನ್ನು ಬೇರೆ ಇಲಾಖೆ ಕೊಡಬಾರ್ದು. ಆ ಥರ ಏನಾದರೂ ಕೊಟ್ಟರೆ ನಾವು ಮುಂದಿನ ದಿನದಲ್ಲಿ ಇದೇ ತಹಶೀಲ್ದಾರ್ ಕಚೇರಿ ಆವರಣದಲ್ಲೇ ವ್ಯಾಪಾರ ಮಾಡಬೇಕಾಗುತ್ತೆ. ಇದಕ್ಕೆ ದಯವಿಟ್ಟು ಅವ್ರು ಕೊಡಬಾರ್ದಂತ ಈಗ ಅವ್ರಿಗೆ ಎಚ್ಚರಿಕೆ ಮುಖಾಂತರ ನಾವು ಹೇಗೆ ಬಂದಿದ್ದೀವಿ. ತಾವು ಕೂಡ ಪತ್ರಕರ್ತರು ಕೂಡ ಇದಕ್ಕೆ ನಮಗೆ ಸಹಕಾರ ಕೊಡಬೇಕು. ಈ ಬಾಗೇಪಲ್ಲಿ ಒಂದು ಏಷ್ಯಾದಲ್ಲೇ ಒಂದು ದೊಡ್ಡ ಮಾರುಕಟ್ಟೆ ಆಗುತ್ತೆ. ಅಲ್ಲಿ 50 ಎಕರೆ 100 ಎಕರೆ ಕೊಟ್ಟರು ಕೂಡ ಏನು ಇದಿರಲ್ಲ. ಯಾಕಂದರೆ ಪ್ರತಿಯೊಂದು ಅಂಗಡಿ ಕೂಡ 20 ರಿಂದ 25 ಸಾವಿರ ಟೊಮೆಟೊ